ನಮಸ್ಕಾರ ವೀಕ್ಷಕರೇ. ಐಶ್ವರ್ಯಗಳಲ್ಲೇ ಉತ್ತಮವಾದದ್ದು ಜ್ಞಾನ, ಲಾಭಗಳಲ್ಲೇ ಉತ್ತಮವಾದದ್ದು ದೇಹಾರೋಗ್ಯ. ಆದ್ದರಿಂದ ನಮ್ಮ ದೇಹಾರೋಗ್ಯವನ್ನು ಕಾಪಾಡಿಕೊಳ್ಳುವುದು ತುಂಬ ಮುಖ್ಯ. ಇದಕ್ಕೆ ಬೇಕು ಆಯುರ್ವೇದದ ಆಸರೆ. ಈ ಆಯುರ್ವೇದದ ಬಗ್ಗೆ ತಿಳಿಸಿಕೊಳ್ಳೋದೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಆಯುರ್ವೇದ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಸ್ಕಾರ ಡಾಕ್ಟರ್ ಕಿಶೋರ್ ಅವರೇ. ನಮ್ಮ ಆಯುರ್ವೇದ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಡಾಕ್ಟ್ರೇ, ಈಗ ಆಯುರ್ವೇದ ಮನುಷ್ಯನ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳೋಕ್ಕೆ ತುಂಬ ಸಹಾಯಕವಾಗಿದೆ ಅಂತೆಲ್ಲ ಮಾತಾಡಿದ್ವಿ. ಹಾಗೆ ನಿಮ್ಮ ದೃಷ್ಟಿಯಲ್ಲಿ ಸ್ವಸ್ಥ ಅಂತ ಒಬ್ಬ ಮನುಷ್ಯನ ಯಾವಾಗ ಕರಿಬೋದು? ಏನೋ ಒಂದು ಮನುಷ್ಯನಿಗೆ ಕಾಯಿಲೆ ಇಲ್ಲ ಅಂದರೆ ಅವನ ಆರೋಗ್ಯವಂತನ ಅಂತಕ್ಕಂತಹ ಪ್ರಶ್ನೆ. ಸಂಸ್ಕೃತದ ಒಂದು ಪುಟ್ಟ ಶ್ಲೋಕದಲ್ಲಿ ಎಷ್ಟು ಸವಿಸ್ತಾರವಾಗಿ ಯಾರು ಸ್ವಸ್ಥ ಅಂತಕ್ಕಂತಹ ಮಾತನ್ನು ಹೇಳಿದ್ದಾನೆ. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯವಿಧೀಯತೆ. ಆಚಾರ್ಯರು ಎಷ್ಟು ಚೆನ್ನಾಗಿ ಕೇವಲ 2 ಸಾಲಿನಲ್ಲಿ ಯಾರು ಸ್ವಸ್ಥ ಅಂತಕ್ಕಂತಹ ಮಾತನ್ನು ಹೇಳಿದ್ದಾರೆ. ಸಮದೋಷ, ದೋಷಗಳ ಸಾಮ್ಯತೆ. ನಾವು ಇನ್ನೊಂದು ಉಕ್ತಿಯಲ್ಲಿ ಹೇಳ್ತೀವಿ, ವಿಕಾರೋ ದೋಷ ವೈಷಮ್ಯಂ ಸಾಮ್ಯಂ ಪ್ರಕೃತಿರುಚ್ಯತೆ, ಸುಖ ಸಮ್ಯಕ್ ಆರೋಗ್ಯಂ ವಿಕಾರೋ ದುಃಖಮಯ ವಚ. ಅಂದರೆ ಸುಖ ಸೌಜ್ಞೆಯೇ ಆರೋಗ್ಯ. ಆರೋಗ್ಯವಾಗಿರಬೇಕು ಅಂದರೆ ದೋಷಗಳು ಸಾಮ್ಯತೆಯಲ್ಲಿ ಇರಬೇಕು. ನಾವೇನು ವಾತ ಪಿತ್ತ ಕಫ ಅಂತಕ್ಕಂತಹ ದೋಷಗಳನ್ನ ಹೇಳ್ತೀವಿ, ಅದರ ಸಾಮ್ಯತೆ ಫಸ್ಟು ಮೋಸ್ಟ್ ಇಂಪಾರ್ಟೆಂಟ್, ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ನೆಕ್ಸ್ಟು ಸಮಧಾತು ಅಂತ ಹೇಳ್ತೀವಿ, ಸಪ್ತಧಾತುಗಳು ಅಂತ ಹೇಳ್ತೀವಿ. ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ. ಹೀಗೆ ಸಪ್ತಧಾತುಗಳ ಸಾಮ್ಯತೆ ಬಹುಮುಖ್ಯ, ಬಹು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅಂತಕ್ಕಂಥದ್ದು. ಸಮದೋಷ, ಸಮಧಾತು, ಸಮ ಅಗ್ನಿ, ಜಠರಾಗ್ನಿ ಕೂಡ ಪ್ರದೀಪ್ತವಾಗಿರ್ಬೇಕಂತ. ಮಲಕ್ರಿಯಾ, ಮಲಗಳು ತನ್ನ ಕ್ರಿಯೆಯನ್ನು ಪ್ರಾಕೃತಿಕವಾಗಿ ಸಾಮ್ಯಾವಸ್ಥೆಯಲ್ಲಿ ಮಾಡಬೇಕು ಅಂತ. ವೇದ, ಬೆವರು, ಮೂತ್ರ, ಪೂರಿಷ ಅಥವಾ ನಾವೇನು ಸ್ಟೂಲ್ಸ್ ಅಂತ ಹೇಳ್ತೀವಿ. ಮೋಷನ್ನು, ಬೆವರು ಮತ್ತು ಮೂತ್ರ, ಸಪ್ತಧಾತುಗಳು, ವಿವಿಧ ದೋಷಗಳು, ವಾತ ಪಿತ್ತ ಕಫ, ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ, ಇಷ್ಟು ಸಾಮ್ಯಾವಸ್ಥೆಯಲ್ಲಿರುತ್ತೆ. ಆವಾಗ ಅಷ್ಟೇ ಅಲ್ಲ, ಪ್ರಸನ್ನವಾಗಿರ್ತಕ್ಕಂಥ ಆತ್ಮ, ಇಂದ್ರಿಯ, ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಕೂಡ, ಅಂದರೆ ಬರೀ ಫಿಸಿಕಲ್ ವೆಲ್ ಬೀಯಿಂಗ್ ಅಷ್ಟೇ ಅಲ್ಲ, ಮೆಂಟಲ್ ವೆಲ್ ಬೀಯಿಂಗ್, ಶಾರೀರಿಕ ಸ್ವಾಸ್ಥ್ಯತೆಗೆ ಹೊಂದಿರೋನಿಗೆ ನಾವು ಸ್ವಸ್ಥ ಅಂತ ಹೇಳೋದಿಲ್ಲ. ಮನಸ್ಸಿನಲ್ಲಿ ಸ್ವಾಸ್ಥ್ಯತೆ ಇಲ್ಲ ಅಂದರೆ ಅವನು ಹುಚ್ಚ, ಆ ವಿಧವಾದಂತಹ ಪರಿಕಲ್ಪನೆ ಅಲ್ಲ, ಅಥವಾ ಅವನು ತಲೆಕೆಟ್ಟವನು ಅಂತಕ್ಕಂತಹ ಪರಿಕಲ್ಪನೆ ಅಲ್ಲ. ಮಾನಸಿಕವಾಗಿ ಸ್ವಾಸ್ಥ್ಯತೆ ಇಲ್ಲ ಅಂದರೆ ದುಃಖ ತಪ್ತ, ಬೇರೆ ಯಾವುದೇ ವಿಧವಾದಂತಹ ಕ್ಷೋಭೆಗೆ, ಆತಂಕಕ್ಕೆ ಒಳಗಾಗಿರ್ತಕ್ಕಂಥವನು ಕೂಡ ನಾವು ಮಾನಸಿಕವಾಗಿ ಅಸ್ವಸ್ಥ ಅಂತಕ್ಕಂಥದ್ದು. ಎಷ್ಟು ಚೆನ್ನಾಗಿ ಒಂದು ಸೈಕಾಲಜಿಕಲ್ ಇಂಪ್ಯಾಕ್ಟು ಆಯುರ್ವೇದದಲ್ಲಿ ಆ ಹಿಂದೆ 5000 ವರ್ಷಗಳ ಹಿಂದೆ ಇತ್ತು ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ಶಾರೀರಿಕವಾಗಿ ನೋಡಿ ಎಲ್ಲವೂ ಇರಬೇಕು. ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜಠರಾಗ್ನಿ ಎಷ್ಟು ಪ್ರದೀಪ್ತವಾಗಿ ನಮ್ಮ ಜಠರಾಗ್ನಿ ಇರುತ್ತೆ, ಅಷ್ಟು ಅದೇ ಒಂದು ರೀತಿಯಲ್ಲಿ ನಮ್ಮ ಆಹಾರ ಸೇವನಾ ಪದ್ಧತಿಗಳಿರುತ್ತೆ. ನಾವು ಯಾವ ಆಹಾರವನ್ನು ಸೇವನೆ ಮಾಡ್ತೀವಿ ಅದೇ ರೀತಿಯಲ್ಲಿ ಮನುಷ್ಯ ಬೆಳವಣಿಗೆ ಆಗ್ತಾನೆ ಅಂತಕ್ಕಂಥದ್ದು. ಒಂದು ಉಕ್ತಿ ಸಂಸ್ಕೃತದಲ್ಲಿ ಹೇಳ್ತಾರೆ, ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಅಂದರೆ ಮನುಷ್ಯ ಜಗತ್ತಿನ ಒಂದು ಅವಿಭಾಜ್ಯ ಅಂಗ, ಪಾಂಚಭೌತಿಕತ್ವ ದೇಹದಲ್ಲಿ ಕೂಡ ಇದೆ ಅಂತಕ್ಕಂಥದ್ದು. ಸೊ ಹೇಗೆ ನಾವು ಜಗತ್ತನ್ನು ಯಾವ ಒಂದು ದೃಷ್ಟಿಕೋನದಿಂದ ನೋಡ್ತೀವಿ, ಅದೇ ಒಂದು ದೃಷ್ಟಿಕೋನದಿಂದ ಶರೀರವನ್ನು ಮತ್ತು ಶರೀರದ ಅವಯವಗಳನ್ನು ಕೂಡ ನಾವು ತುಲನಾತ್ಮಕವಾದಂತಹ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಅಂಶ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಸೊ ಹೀಗಾಗಿ ಇಷ್ಟು ಅಂಶಗಳನ್ನು ಒಳಗೊಂಡಿರತಕ್ಕಂಥವನು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಎಲ್ಲ ವಿಧವಾದಂತಹ ಸಾಮ್ಯತೆಯನ್ನು ಹೊಂದಿರತಕ್ಕಂಥವನು ಮಾತ್ರ ಸ್ವಸ್ಥ. ಇಲ್ಲದಿದ್ದರೆ ಅವನು ಸ್ವಸ್ಥ ಅಲ್ಲ ಅಂತಕ್ಕಂಥದ್ದು ಆಯುರ್ವೇದದ ಒಂದು ಅಭಿಮತ. ಹಾಗೆ ಡಾಕ್ಟ್ರೇ, ಈಗ ಉದರ ಬಾಧೆ ಅಥವಾ ಹೊಟ್ಟೆ ನೋವು ಅಂತ ಏನು ಹೇಳ್ತೀವಿ, ಇದು ಎಲ್ಲರೂ ಕಾಡುವಂಥ ಸರ್ವೇ ಸಾಮಾನ್ಯವಾದಂಥ ಸಮಸ್ಯೆ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ಎಲ್ರಿಗೂ ಕಾಡುವಂಥ ಸಮಸ್ಯೆ. ಇದಕ್ಕೆ ಮನೆ ವೈದ್ಯ ಹೇಗೆ ತಯಾರಿಸ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀರಾ? ಖಂಡಿತವಾಗ್ಲೂ ಹೊಟ್ಟೆ ನೋವು ಅಂದರೆ ಎಲ್ಲರಿಗೂ ಉದ್ಭವಂಥ ಒಂದು ಹಿಂಸೆ. ಸೊ ಶಾಸ್ತ್ರದಲ್ಲಿ ಲಶೋಣ ಕ್ಷೀರಪಾಕ ಅಂತ ಹೇಳಿದೆ. ಅದಕ್ಕೆ ಕೆಲವೊಂದು ಬದಲಾವಣೆಗಳನ್ನ ಮಾಡಿ ಅನುಭೂತವಾಗಿ ಏನೆಲ್ಲ ಹೆಚ್ಚಿನ ಒಂದು ಲಾಭದಾಯಕವಾಗಿ, ಒಂದು ಬೆಳ್ಳುಳ್ಳಿಯ ಮುಖಾಂತರವಾಗಿ, ಹಾಲಿನ ಮುಖಾಂತರವಾಗಿ,
ನೀರನ್ನು ಸಹಯೋಗದೊಂದಿಗೆ ಏನೆಲ್ಲ ಮಾಡ್ಬೋದು ಅದರ ಪ್ರಯತ್ನ ಇವತ್ತು ಮಾಡೋಣ. ಆದರೆ ಕ್ಲಾಸಿಕಲ್ ಆಗಿರತಕ್ಕಂತಹ ಲಶುಣ ಕ್ಷೀರಪಾಕಕ್ಕೂ ಈಗ ನಾವು ಮಾಡ್ತಾ ಇರೋದಕ್ಕೂ ಅನೇಕ ಮಾರ್ಪಾಡುಗಳಿರೋದ್ರಿಂದ ಇದಕ್ಕೆ ಸಿದ್ಧಯೋಗ ಅಂತ ಹೇಳ್ಬೋದು. ವಿಶೇಷವಾಗಿ ಕೆಲವೊಂದು ಮಾರ್ಪಾಡುಗಳಿಗೆ ಏನು ಮಾಡಿದ್ದೀವಿ ಅಂದರೆ, ಇದಕ್ಕೆ ಅರಿಶಿಣವನ್ನು ಇಲ್ಲಿ ಸೇರಿಸ್ತಾ ಇದ್ದೀವಿ 1 ಚಿಟಿಕೆಯಷ್ಟು, ಮತ್ತು ನೀರು ಮತ್ತು ಹಾಲಿನ ಪ್ರಮಾಣವನ್ನು ಕೆಲವೊಂದು ಚೂರು ವ್ಯತ್ಯಾಸಗಳನ್ನ ಮಾಡಿದ್ದೇವೆ. ಬೆಳ್ಳುಳ್ಳಿ ಅನೇಕರಿಗೆ ತನ್ನ ದುರ್ಗಂಧ ಅಥವಾ ತನ್ನ ವಾಸನೆಯಿಂದ ಅಪ್ರಿಯವಾಗಿದ್ದರೂ ವೈಜ್ಞಾನಿಕವಾಗಿ ಔಷಧಿಯುಕ್ತವಾಗಿ ಇರೋದರಿಂದ ಹೆಚ್ಚಾಗಿ ಶಾಸ್ತ್ರಗಳಲ್ಲಿ ಇದರ ಬಗ್ಗೆ ಹೆಚ್ಚಿನ ಒಂದು ಉಲ್ಲೇಖವಿದೆ. ಷಡ್ರಸಗಳಲ್ಲಿ ಕೇವಲ 1 ರಸ ಇದರಲ್ಲಿ ಇಲ್ಲದೆ ಇರೋದ್ರಿಂದ ಇದಕ್ಕೆ ಲಶೂಣ ಅಂತ ಕೂಡ ನಾವು ಆಯುರ್ವೇದದಲ್ಲಿ ಕರಿತೀವಿ. ಅತ್ಯಂತ ಮೆಡಿಸಿನಲ್ ಪ್ರಾಪರ್ಟೀಸು ಹೆಚ್ಚಿನ ಪ್ರಮಾಣದಲ್ಲಿ, ಔಷಧಿಯುಕ್ತ ಗುಣಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ಸರ್ವಶ್ರೇಷ್ಠವಾಗಿ ಇದನ್ನು ಔಷಧಿಯಾಗಿ ಉಪಯೋಗ ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತೀವಿ. ಸೊ ಈ ಬೆಳ್ಳುಳ್ಳಿಯನ್ನು ಹೊಟ್ಟೆ ನೋವಿನ ನಿವಾರಣೆಗಾಗಿ ಹೇಗೆ ಉಪಯೋಗ ಮಾಡ್ಬೋದು ಅಂತ ನೋಡೋಣ. ಸುಮಾರು 100 ml ಹಾಲಿಗೆ 200 ml ಅಷ್ಟು ನೀರನ್ನು ಹಾಕ್ತೀವಿ. ಶಾಸ್ತ್ರೋಕ್ತವಾಗಿ ನಾವು ಈ ಲಶುಣ ಕ್ಷೀರಪಾಕವನ್ನು ಮಾಡುವಾಗ ಅರಿಶಿಣವನ್ನು ಹಾಕೋದಿಲ್ಲ. 1 ಭಾಗ ಬೆಳ್ಳುಳ್ಳಿಗೆ 8 ಭಾಗ ಹಾಲು, 32 ಭಾಗ ನೀರನ್ನು ಹಾಕ್ತೀವಿ. 32 ಭಾಗ ನೀರು ಇಂಗೋಗುವವರೆಗೂ ಅದನ್ನು ಕುದಿಸ್ತೇವೆ. ಇಂಗಿದ ನಂತರ ಆ ಬೆಳ್ಳುಳ್ಳಿ ಹಾಲನ್ನು ಸೇವನೆ ಮಾಡತಕ್ಕಂಥದ್ದು ಶಾಸ್ತ್ರದಲ್ಲಿ ಇರತಕ್ಕಂಥ ಒಂದು ಉಲ್ಲೇಖ. ಇಲ್ಲಿ ಕೆಲವೊಂದು ಮಾರ್ಪಾಡುಗಳು ಅನುಭೂತವಾಗಿ ಬಂತಕ್ಕಂತಹ ಪದ್ಧತಿಗಳನ್ನು ಅಳವಡಿಸಿ ಕೆಲವೊಂದು ಮಾರ್ಪಾಡುಗಳ ಮಾಡಿದಾಗ ಹೆಚ್ಚಿನ ಒಂದು ಪ್ರಯೋಜನ, ಅದಕ್ಕೆ ತನ್ನದಾದಂತಹ ವಿಶಿಷ್ಟ ಸ್ಥಾನಮಾನ ಆಯುರ್ವೇದದಲ್ಲಿದೆ. ಅದನ್ನು ಕೂಡ ನಾವು ಔಷಧಿಯಾಗಿ, ದಿವ್ಯ ಔಷಧಿಯಾಗಿ, ಅತ್ಯಂತ ಪರಿಣಾಮಕಾರಿಯಾದಂತಹ ಔಷಧಿಯಾಗಿ ಕೂಡ ಪ್ರಯೋಗವನ್ನು ಮಾಡ್ತೀವಿ. ಈ ಫಾರ್ಮುಲೇಷನ್ ಕೂಡ ಸ್ವಲ್ಪ ಡಿವಿಯೇಷನ್ ಇರೋದ್ರಿಂದ ಇದಕ್ಕೆ ತನ್ನದಂತಹ ವಿಶಿಷ್ಟ ಅನ್ಯ ಮಹತ್ವಗಳು ಇರೋದ್ರಿಂದ ಇವತ್ತು ಇದನ್ನು ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಕ್ಕಂಥ ಒಂದು ಚಿಕ್ಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಹಾಲು ನೀರು ಚೆನ್ನಾಗಿ ಕುದೀತಾ ಇದೆ. ಅದಕ್ಕೆ 1 ಚಮಚದಷ್ಟು ಈ ಬೆಳ್ಳುಳ್ಳಿ ಪೇಸ್ಟ್ ನಾವೇನು ಕಲ್ಕ ಅಥವಾ ಒರಳಲ್ಲಿ ಕುಟ್ಟಿ ರೆಡಿ ಮಾಡಿದ್ದೀವಿ, ಆ ಸಿದ್ಧವಾಗಿರ್ತಕ್ಕಂತಹ ಬೆಳ್ಳುಳ್ಳಿಯನ್ನು ಅದನ್ನು ಹಾಕ್ತಕ್ಕಂಥದ್ದು. ಸೊ ಮನೆ ಮದ್ದುಗಳಲ್ಲಿ ಅನೇಕ ವಿಧವಾದಂತಹ ಸಂದರ್ಭದಲ್ಲಿ ಆಯುರ್ವೇದದ ಉಲ್ಲೇಖಗಳಲ್ಲಿರ್ತಕ್ಕಂಥದ್ದನ್ನು ಹೊರತುಪಡಿಸಿ ಅನೇಕ ಶತಮಾನಗಳಿಂದ, ಅನೇಕ ತಲೆಮಾರುಗಳಿಂದ ಬಂದಕ್ಕಂತಹ ಈ ಮನೆ ವೈದ್ಯ ಅಥವಾ ಮನೆ ಮದ್ದುಗಳು ಕೂಡ ನಿಮಗೆ ತಲುಪಬೇಕು. ಆಯುರ್ವೇದದಲ್ಲಿ ಏನು ಮೂಲ ಸೂತ್ರಗಳಲ್ಲಿ ಉಲ್ಲೇಖಿತವಾಗಿರ್ತಕ್ಕಂತಹ ಪದ್ಧತಿಗಳ ಜೊತೆಗೆ ಅನ್ಯ ಪದ್ಧತಿಗಳ ಪರಿಚಯ ಕೂಡ ನಿಮ್ಗೆ ಆಗಬೇಕು ಅಂತಕ್ಕಂಥದ್ದು ಇದರ ಮೂಲ ಉದ್ದೇಶ. ಹಾಲು ಮತ್ತು ನೀರು ಕುದೀತಾ ಇದೆ, ಅದಕ್ಕೆ ಬೆಳ್ಳುಳ್ಳಿಯನ್ನು ಹಾಕಿದ್ದೀವಿ. ಇದಕ್ಕೆ ಸುಮಾರು 2 ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕಿ ತದನಂತರ ಚೆನ್ನಾಗಿ ಕಲಕ್ತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಒಂದು ಅಂಶ. ಸೊ ನಿಧಾನವಾಗಿ ಕುದ್ದಾಗ, ಹಾಗೆಯೇ ನೀರು ಇಂಗಿದಾಗ ಹಾಲು ಗಟ್ಟಿಯಾಗ್ತಾ ಬರುತ್ತೆ. ಇದು ಸಾಮಾನ್ಯವಾಗಿ ಬಹುಶಃ ಯಾರೂ ಹಾಲು ಬೆಳ್ಳುಳ್ಳಿಯನ್ನು ಒಟ್ಟಿಗೆ ಕುದಿಸ್ತಕ್ಕಂತಹ ಪ್ರಯತ್ನ ನಾವು ಮನೆಯಲ್ಲಿ ಮಾಡಿರೋದಿಲ್ಲ. ಬೆಳ್ಳುಳ್ಳಿ ಪ್ರಿಯರಿಗೆ ಹೇಳು ಮಾಡಿಸಿದಂತಹ ಪೇಯ ಇದು ಅಂತ ಹೇಳ್ಬೋದು. ಬೆಳ್ಳುಳ್ಳಿ ಇಷ್ಟ ಆಗದೆ ಇರತಕ್ಕಂಥವ್ರು ಅಥವಾ ಬೆಳ್ಳುಳ್ಳಿಯ ವಾಸನೆಯನ್ನು ಸಹಿಸದೇ ಇರತಕ್ಕಂಥವ್ರು ಕೂಡ ಇದರ ರುಚಿ ಒಮ್ಮೆ ನೋಡಿದರೆ ಖಂಡಿತವಾಗ್ಲೂ ಮುಂದೆ ತಮ್ಮ ಜೀವನದಲ್ಲಿ ಬೆಳ್ಳುಳ್ಳಿಯನ್ನು ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಅಷ್ಟು ಸ್ವಾದಿಷ್ಟವಾಗಿರುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡ್ಕೊಳ್ಬಹುದು. ಆಮಾಶಯ ಶೂಲೆಗೆ ಅತ್ಯಂತ ರಾಮಬಾಣವಾಗಿ ಕೆಲಸ ಮಾಡ್ತಕ್ಕಂಥ ಅಡಿಗೆ ಮನೆಯ ವೈದ್ಯ ಈ ವಿಧವಾದಂತಹ ಮನೆಯ ಮದ್ದು. ಹೊಟ್ಟೆ ನೋವಿಗೆ ಮನೆ ಔಷಧ ಮಾಡಲು ಬೇಕಾಗುವ ಪದಾರ್ಥಗಳು: ಹಾಲು, ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪುಡಿ. ಮಾಡುವ ವಿಧಾನ: 100 ml ಹಾಲಿಗೆ 200 ml ನೀರು ಹಾಕಿ ಚೆನ್ನಾಗಿ ಕುದಿಸಬೇಕು. ನಂತರ 1 ಚಮಚ ಬೆಳ್ಳುಳ್ಳಿ ಪೇಸ್ಟ್, 2 ಚಿಟಿಕೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕಲಿಸಬೇಕು. ನೀರು ಇಂಗಿ ಹಾಲು ಗಟ್ಟಿಯಾದಾಗ ಇದನ್ನು ಕುಡಿಯಬಹುದು. ಈಗ ಅಜೀರ್ಣದ ಸಮಸ್ಯೆಗೆ ಯಾವ ರೀತಿ ಮನೆ ವೈದ್ಯ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಅಜೀರ್ಣ ಯಾವಾಗ ಜೀರ್ಣ ಪ್ರಕ್ರಿಯೆ ಸರಿಯಾಗಿ ಆಗೋದಿಲ್ವೋ ಚೈತನ್ಯಯುಕ್ತವಾಗಿ ಜೀವನವನ್ನು ನಡೆಸೋಕ್ಕೆ ಸಾಧ್ಯ ಇಲ್ಲ. ಅನೇಕ ಸಂದರ್ಭದಲ್ಲಿ ನೋಡ್ತಿರ್ತೀವಿ, ಕೆಲಸಕ್ಕೆ ಹೋಗಿರ್ತೀವಿ, ಅರ್ಧದಲ್ಲೇ ರಜೆ ಹಾಕ್ಬಿಟ್ಟು ಮನೆ ಬರ್ತೀವಿ, ಏನೂ ಕಾಯಿಲೆ ಇರಲ್ಲ, ಸರಿಯಾದಂತಹ ರೀತಿಯಿಂದ ಜೀರ್ಣ ಆಗಿಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಸರ್ವೇಪಿ ರೋಗ ಮಂದಾಗ್ನವು ಸುತರಾ ಮುದರಾಣಿಚ ಅಂತ ಹೇಳ್ತೀವಿ. ಅನೇಕ ವಿಧವಾದಂತಹ ಸಮಸ್ಯೆಗಳು, ಬಹುಶಃ ಅನೇಕ ಸಮಸ್ಯೆಗಳು ನೇರವಾಗಿ ಜೀರ್ಣಕ್ಕೆ ಅಥವಾ ಜಠರಕ್ಕೆ, ಜೀರ್ಣ ಪ್ರಕ್ರಿಯೆಗೆ ಸಂಬಂಧಪಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ. ಹೀಗಾಗಿ ಅಜೀರ್ಣತೆಯನ್ನು ನಿವಾರಣೆ ಮಾಡಲಿಕ್ಕೆ ಮನೆಯಲ್ಲಿ ಏನು ಮದ್ದನ್ನು ಮಾಡ್ಬೋದು? ಅಡಿಗೆ ಮನೆಯಲ್ಲಿ ಯಾವ ಅಡಿಗೆ ಮನೆಯಲ್ಲಿ ತುಪ್ಪ ಇರೋದಿಲ್ಲ, ಧನಿಯಾ ಅಥವಾ ಕೊತ್ತಂಬರಿ ಬೀಜ ಅಥವಾ ಹಬೀಜ ಇರೋದಿಲ್ಲ, ಓಂ ಕಾಳು ಇರೋದಿಲ್ಲ, ಹಾಗೆಯೇ ಜೀರಿಗೆ ಇರೋದಿಲ್ಲ.
ಪ್ರತಿಯೊಬ್ಬರು ಪ್ರತಿನಿತ್ಯ ತಮ್ಮ ದಿನನಿತ್ಯದ ಆಹಾರದ ಸೇವನೆಯಲ್ಲಿ ಉಪಯೋಗ ಮಾಡ್ತಕ್ಕಂತಹ ದ್ರವ್ಯಗಳೇ ಇದು. ಸೊ ಇದರ ಕೆಲವೊಂದು ಮಾರ್ಪಾಡುಗಳು ಅಂದರೆ ನಾವೇನು ಇಂಗ್ಲೀಷಲ್ಲಿ ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ ಅಂತ ಹೇಳ್ತೀವಿ, ಆ ಒಂದು ರೀತಿಯಿಂದ ಕೆಲವೊಂದು ಬದಲಾವಣೆಗಳನ್ನು ಇದರಲ್ಲಿ ಮಾಡಿದಾಗ ಅದು ಒಂದು ದ್ರವ್ಯವಾಗಿ ರೂಪಿತವಾಗುತ್ತೆ. ಅತ್ಯಂತ ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಮನೆ ಮಂದಿ ಎಲ್ಲರಿಗೂ ಸಹಾಯಕವಾಗುತ್ತೆ, ಸಮಸ್ಯೆ ನಿವಾರಣೆ ಮಾಡುತ್ತೆ ಅಂತಕ್ಕಂಥದ್ದು. ಸೊ ಬನ್ನಿ ಹೇಗೆ ಈ ವಿಧವಾದಂತಹ ಮನೆ ಮದ್ದನ್ನು ನೋಡೋಣ. ಅಗಲವಾಗಿರ್ತಕ್ಕಂತಹ ಬಾಣಲಿ ಹೆಚ್ಚಿನ ಒಂದು ರೀತಿಯಲ್ಲಿ ಉಪಯೋಗದಾಯಕ ಅಥವಾ ಲಾಭದಾಯಕ ಅಂತ ಹೇಳ್ಬೋದು. ಸುಮಾರು 1 ರಿಂದ 1.5 ಚಮಚ ತುಪ್ಪವನ್ನು ಹಾಕ್ತಕ್ಕಂಥದ್ದು. ಸಮ ಪ್ರಮಾಣದಲ್ಲಿ ಅಂದರೆ 1:1:1 3 ಜೀರಿಗೆ, ಧನಿಯಾ ಮತ್ತು ಅಜವಾನ್ ಈ 3ಅನ್ನು ಸಮ ಪ್ರಮಾಣದಲ್ಲಿ ತುಪ್ಪದಲ್ಲಿ ಹಾಕಿ ಹುರ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್ ಅಂಶ 1 ಚಮಚ ಜೀರಿಗೆ ಮತ್ತು 1 ಚಮಚ ಧನಿಯಾ ಅಥವಾ ಕೊತ್ತಂಬರಿ ಬೀಜ ಅಂತ ಹೇಳ್ತೀವಿ. ಅಜವಾನ್ ಅಥವಾ ಓಂ ಕಾಳು ಅಂತ ಹೇಳ್ತೀವಿ. ತಳ ಅಂಟದೇ ಇರತಕ್ಕಂತಹ ಪಾತ್ರೆಯಲ್ಲಿ ಇದನ್ನು ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅಂತ ಹೇಳ್ತೇವೆ. ತುಪ್ಪದಲ್ಲಿ ಸುಮಾರು 1 ನಿಮಿಷದ ಕಾಲ ಇದನ್ನು ಹುರ್ಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಒಂದು ಅಂಶ. ಸೊ ಬಹಳ ಒಳ್ಳೆಯ ಒಂದು ಸುಗಂಧವನ್ನು ಕೂಡ ಇದು ಮಾಡುವಂತಹ ಒಂದು ಸಂದರ್ಭದಲ್ಲೇ ಕೊಡುತ್ತೆ. ಈ ವಾಸನೆಯನ್ನು ಸೇವನೆ ಮಾಡಿದ್ರೆ ಆಗ್ರಹಣ ಅರ್ಧ ಸೇವನಂ ಅಂತ ಹೇಳ್ತೀವಿ. ಹೀಗಾಗಿ ಅನೇಕ ಸಂದರ್ಭದಲ್ಲಿ ಈ ವಾಸನೆ ಅರ್ಧ ಸಮಸ್ಯೆಗೆ ಪರಿಹಾರವನ್ನು ಕೊಡುತ್ತೆ. ಉತ್ಪ್ರೇಕ್ಷೆ ಅಲ್ಲ, ಅಷ್ಟು ಸುಮಧುರವಾದಂತಹ ವಾಸನೆ ಈ ಒಂದು ಪ್ರಿಪರೇಷನ್ ಕೊಡುತ್ತೆ. ಸೊ ಇದು ಸ್ವಲ್ಪ ಬೆಂದ ನಂತರ ಸುಮಾರು 400 ಮಿಲಿಲೀಟರ್ಷ್ಟು ನೀರು ಕುದಿತಾ ಇರಬೇಕು. ಒಂದು ಪ್ರಮುಖವಾದಂಥ ಅಂಶ ಏನು ಅಂದರೆ ಇದನ್ನು ಯಾವುದೇ ಒಂದು ರೀತಿಯಲ್ಲಿ ಪುಡಿ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅನೇಕ ಪೇಷಂಟ್ಸನ್ನು ಕೇಳ್ತಿರ್ತಾರೆ, ಯಾಕೆ ಇದನ್ನು ಪುಡಿ ಮಾಡ್ಕೊಳ್ಬಾರ್ದು, ಅಥವಾ ಇನ್ನೊಂದು ಅಂಶ ಏನಂದರೆ ಇದನ್ನು ಫಿಲ್ಟರ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಕೂಡ ಇಲ್ಲ. ಸೊ ಚೆನ್ನಾಗಿ ಬಾಯ್ಲ್ ಆಗಿ ಇದು 100 ಮಿಲಿಲೀಟರ್ ಬರಬೇಕು. 400 ml 100 ml ಬರೋವರೆಗೂ ಕುದಿಸ್ಬೇಕು. ಅನೇಕ ಸಂದರ್ಭದಲ್ಲಿ ಅಜೀರ್ಣತೆಗೆ ಹೊಂದಿಕೊಂಡ ಹಾಗೆ ಮಲಬದ್ಧತೆ ಕೂಡ ಇರುತ್ತೆ, ಮಲ ಪ್ರಕ್ರಿಯೆ ಸರಿಯಾಗಿ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲೂ ಕೂಡ ಇದು 2-in-1 ಆ್ಯಕ್ಷನ್ನ ಮಾಡುತ್ತೆ. ಸೊ ಜೀರ್ಣ ಪ್ರಕ್ರಿಯೆಯನ್ನು ಸರಿ ಮಾಡುತ್ತೆ. ಮಲಬದ್ಧತೆ ಇದ್ದರೆ ಆ ಮಲಬದ್ಧತೆಯ ನಿವಾರಣೆ ಕೂಡ ಸಮರ್ಪಕವಾದಂಥ ರೀತಿಯಿಂದ ಈ ಔಷಧಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಹೇಳ್ಬೋದು. ಏನು ಹೆಚ್ಚಿನ ಕಷ್ಟ ಇಲ್ಲ, ಅತ್ಯಂತ ಕಡಿಮೆ ಖರ್ಚಿನಲ್ಲಿ ದಿವ್ಯೌಷಧವಾಗಿ ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು. ಪ್ರತಿನಿತ್ಯ ಸೇವನೆ ಮಾಡ್ಬೋದು. ಏನು 15 ದಿವಸ ಸೇವನೆ ಮಾಡಬೇಕಾ, 1 ತಿಂಗಳು ಸೇವನೆ ಮಾಡಬೇಕಾ, ಊಟದ ಮೊದಲು ಸೇವನೆ ಮಾಡಬೇಕಾ, ಊಟದ ನಂತರ ಸೇವನೆ ಮಾಡಬೇಕಾ, ಈ ವಿಧವಾದಂತಹ ಗೊಂದಲಗಳಿಂದ ಹೊರತುಪಡಿಸಿ ಪ್ರತಿನಿತ್ಯ ಸೇವನೆ ಮಾಡಿದರೂ ಕೂಡ ಯಾವುದೇ ಅಡ್ಡ ಪರಿಣಾಮ ಅಥವಾ ದುಷ್ಪರಿಣಾಮಗಳಿಲ್ಲದೆ ಅತ್ಯಂತ ಲಾಭದಾಯಕವಾಗಿ ಜೀರ್ಣ ಪ್ರಕ್ರಿಯೆಯನ್ನು ಇಂಪ್ರೂವ್ ಮಾಡಲಿಕ್ಕೆ ಅಥವಾ ವೃದ್ಧಿ ಮಾಡಲಿಕ್ಕೆ ಅಥವಾ ಸರಿಪಡಿಸಲಿಕ್ಕೆ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಸರಳ ಮನೆ ಮದ್ದು ಅಂತ ಹೇಳ್ಬೋದು. 400 ml ಈ ವಿಧವಾದಂತಹ ಕಷಾಯ 100 ml ಬರೋವರೆಗೂ ಕಾಯಬೇಕಾಗತ್ತೆ. ಸುಮಾರು ಸಾಮಾನ್ಯ ಚಿಕ್ಕ ಫ್ಲೇಮ್ನಲ್ಲಿ ಕುದಿಸಿದ್ರೆ 7 ರಿಂದ 11 ನಿಮಿಷದಲ್ಲಿ ಇದು 4ನೇ ಒಂದು ಭಾಗಕ್ಕೆ ಇಳಿಯುತ್ತೆ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಇಳಿದ ನಂತರ ನೇರವಾಗಿ ಲೋಟಕ್ಕೆ ಹಾಕಿ ಉಗುರು ಬೆಚ್ಚಗಾದ ಮೇಲೆ ಸೇವನೆ ಮಾಡಲಿಕ್ಕೆ ಯೋಗ್ಯವಾದಂತಹ ಪೇಯ ಇದು. ಪ್ರತಿ ಬಾರಿ ಒಂದು ಪ್ರಮಾಣದಲ್ಲಿ 100 ಮಿಲಿಲೀಟರ್ ಅಥವಾ 100 ml ಅಷ್ಟು ಸೇವನೆ ಮಾಡತಕ್ಕಂಥದ್ದು ಹೆಚ್ಚಿನ ಒಂದು ರೀತಿಯಲ್ಲಿ ಅನುಕೂಲವನ್ನು ಮಾಡುತ್ತೆ ಅಂತ ಹೇಳ್ಬೋದು. ಅತ್ಯಂತ ವಯೋವೃದ್ಧರು 100 ರಿಂದ 150 ml ಕೂಡ ತಗೊಳ್ಬೋದು. ಅತ್ಯಂತ ಪುಟ್ಟ ಮಕ್ಕಳು ಸುಮಾರು 50 ರಿಂದ 60 ml ತಗೊಂಡ್ರೆ ಅಷ್ಟೇ ವಿಧವಾದಂತಹ ಪರಿಣಾಮಕಾರಿಯಾದಂತಹ ಕೆಲಸ ಈ ಒಂದು ದ್ರವ್ಯ ಮಾಡುತ್ತೆ ಅಂತ ಹೇಳ್ಬೋದು. ಅಜೀರ್ಣಕ್ಕೆ ಮನೆ ಔಷಧ ಬೇಕಾಗುವ ಸಾಮಗ್ರಿಗಳು: ತುಪ್ಪ, ಜೀರಿಗೆ, ಓಂ ಕಾಳು, ಧನಿಯಾ. ತಯಾರಿಸುವ ವಿಧಾನ: ಒಂದು ಬಾಣಲೆಯಲ್ಲಿ 1 ಚಮಚ ತುಪ್ಪವನ್ನು ಹಾಕಿ ಆನಂತರ ಸಮ ಪ್ರಮಾಣದಲ್ಲಿ ಜೀರಿಗೆ, ಓಂ ಕಾಳು, ಧನಿಯಾವನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿ ಸ್ವಲ್ಪ ಬೆಂದ ನಂತರ 400 ml ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿದರೆ ಅಜೀರ್ಣಕ್ಕೆ ಮನೆ ಔಷಧ ಸಿದ್ಧ.